ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ವಿಸಿಟ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಆ್ಯಕ್ಚುಲಿ ನೀವು ವಿಟಮಿನ್ ಸಿ ಸೆರಮ್ ಬಳಸ್ತಾ ಇದ್ದೀರಾ ಅಥವಾ ಬಳಸಬೇಕು ಅಂದ್ಕೊಂಡಿದ್ದೀರಾ? ಬಳಸ್ತಿರೋರಿಗೆ ಈಗಾಗಲೇ ಗ್ಲೋ ಸಿಗ್ತಾ ಇಲ್ಲ ನಿಮ್ಮ ಸ್ಕಿನ್ನಲ್ಲಿ ಅಂತ ಅನ್ನಿಸ್ತಾ ಇರ್ಬೋದು. ಆ್ಯಂಡ್ ನೀವು ಈ ಸಮ್ ಮಿಸ್ಟೇಕ್ಸ್ನ ಮಾಡ್ತಾ ಇದ್ದರೆ ಖಂಡಿತ ಅದರಿಂದ ರಿಸಲ್ಟ್ಸ್ ವೇರಿ ಆಗ್ಬೋದು. ಸೊ ಇವತ್ತು ನಾನು ಯಾವೆಲ್ಲ ಮಿಸ್ಟೇಕ್ಸ್ನ ಮಾಡಬಾರ್ದು ವಿಟಮಿನ್ ಸಿ ಸೆರಮ್ನ ಯೂಸ್ ಮಾಡಬೇಕಾದ್ರೆ ಅಂತ ಪ್ರಾಕ್ಟಿಕಲಿ ನಾನು ಯೂಸ್ ಮಾಡೋ ವೇಲಿ ನಿಮಗೆ ಮಾಡ್ತಾ ತೋರಿಸ್ಬೇಕು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ತುಂಬ ಜನಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅನಿಸುತ್ತೆ. ಸೊ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು ನೀವು ಮಿಸ್ಟೇಕ್ ನಂಬರ್ 1 ಮಾಡೋದು ಏನಂತಂದರೆ, ನಿಮ್ಮ ಫೇಸ್ನ ಕ್ಲೀನ್ ಮಾಡ್ಕೊಳ್ದಲೇ ವಿಟಮಿನ್ ಸಿ ಸೆರಮ್ನ ಯೂಸ್ ಮಾಡೋವಂಥದ್ದು. ಸೊ ಕಾಮನ್ ಆಗಿ ನಿಮ್ಗೆ ಗೊತ್ತಿರುತ್ತೆ, ನಿಮ್ಮ ಫೇಸಲ್ಲಿ ತುಂಬಾ ಡಸ್ಟ್ ಆಗಿರ್ಬೋದು, ಡೆಡ್ ಸೆಲ್ಸು ಎಲ್ಲ ಇರುತ್ತೆ. ಸೊ ಫಸ್ಟು ನೀವು ನಿಮ್ಮ ಒಂದು ಫೇಸ್ ವಾಶ್ನ ಯೂಸ್ ಮಾಡಿಕೊಂಡು ಫೇಸ್ನ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಸೊ ನಾನು ಸ್ಟಿಕ್ಕರ್ನ ತೆಗೆದಿಟ್ಬಿಡ್ತೀನಿ, ಆಮೇಲೆ ಇಟ್ಕೊಳ್ಳೋಣ. ಸೊ ನಾನಿಲ್ಲಿ ಇವತ್ತು ಫಸ್ಟು ನಾನು ಯಾವ ಫೇಸ್ ವಾಶ್ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ಕರೆಂಟ್ಲಿ ಡಾಟ್ ಆ್ಯಂಡ್ ಕಿ ಸ್ಕಿನ್ ಕೇರ್ ಅವ್ರದ್ದು ಪ್ಯಾರಿಯರ್ ರಿಪೇರ್ ಪ್ಲಸ್ ಹೈಡ್ರೇಟಿಂಗ್ ಜೆಂಟಲ್ ಫೇಸ್ ವಾಶ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಫಾರ್ ನಾರ್ಮಲ್ ಡ್ರೈ ಆ್ಯಂಡ್ ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಪರ್ಸ್ನಲ್ ಯೂಸ್ ಪ್ರಕಾರ ನನ್ನ ಸ್ಕಿನ್ಗೆ ತುಂಬಾ ಚೆನ್ನಾಗಿ ಇವಾಗ ಈ ಸೀಸನ್ಗೆ ನನ್ನ ಸ್ಕಿನ್ ಈ ಫೇಸ್ ವಾಶ್ಗೆ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ. ಸೊ ಫಸ್ಟು ನಾನು ಈ ರೀತಿ ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದೀನಿ. ಜಸ್ಟ್ ಇದು ಸಾಫ್ಟ್ ಒಂದು ಟವಲ್ ತೊಗೊಂಡಿದ್ದೀನಿ. ಫಸ್ಟು ನನ್ನ ಫೇಸ್ನ ನೀಟಾಗಿ ವೆಟ್ ಮಾಡ್ಕೊಳ್ತೀನಿ. ಬಿಕಾಸ್ ಫೇಸ್ ವಾಶ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಫೇಸ್ ನೀಟಾಗಿ ಬೆಟ್ಟಿರಬೇಕು ಮೊದಲು. ಸೊ ಸ್ವಲ್ಪ ಫೇಸ್ ವಾಶ್ನ ತೊಗೊಂಡು ನಾನಿವಾಗ ನನ್ನ ಫೇಸ್ನ ಫೇಸ್ನ ವಾಶ್ ಮಾಡ್ಕೊಳ್ತೀನಿ. ಸೊ ಇಷ್ಟು ಲಿಟಲ್ ಬಿಟ್ಟು ತೊಗೊಂಡಿದ್ದೀನಿ. ಆ್ಯಂಡ್ ಇದ್ರ ಸ್ಮೆಲ್ ತುಂಬ ಚೆನ್ನಾಗಿದೆ. ಸ್ವಲ್ಪ ನೀರು ತೊಗೊಂಡು ಫೇಸ್ ವಾಶ್ ಮಾಡ್ಕೊಳ್ಳೋಣ. ಇಗ್ನೋರ್ ಮೈ ಹೇರ್ ಸ್ಟೈಲ್ ಬಿಕಾಸ್ ಸ್ವಲ್ಪ ಆಯಿಲ್ ಅಪ್ಲಿಕೇಶನ್ ಮಾಡಿದ್ದೆ, ದಟ್ಸ್ ವೈ ಈ ರೀತಿ ಹಾಕ್ಕೊಂಬಿಟ್ಟಿದ್ದೀನಿ. ಸ್ವಲ್ಪ ಅನ್ಕಂಫರ್ಟಬಲ್ ಆಗುತ್ತೆ ಅಂತ ವಿಡಿಯೋ ಮಾಡುವಾಗ ಈ ರೀತಿ ಫೇಸ್ ವಾಶ್ ಮಾಡ್ಕೊಳ್ತೀನಿ ನಾನು. ಆ್ಯಂಡ್ ಡಾಟ್ ಆ್ಯಂಡ್ ಕಿ ಪ್ರಾಡಕ್ಟ್ಸ್ಗಳು ತುಂಬ ಚೆನ್ನಾಗಿದೆ. ನನಗೆ ಯೂಸ್ ಮಾಡೋಕ್ಕೆ ಗೊತ್ತಾಗಿದ್ದು ಕೆಲವೊಂದಿಷ್ಟು ನನಗೆ ಪ್ರಮೋಷನ್ಸ್ಗೆ ಅಂತ ಸೊ ಬಂದಿತ್ತು. ಆಮೇಲಿಂದ ನಾನು ಡಾಟ್ ಆ್ಯಂಡ್ ಕಿ ಲೈಕ್ ಏನು ಪ್ರಾಡಕ್ಟ್ಸ್ಗಳಿಗೆ ತುಂಬ ಫ್ಯಾನ್ ಆಗಿಬಿಟ್ಟಿದ್ದೀನಿ. ಸೊ ಈ ರೀತಿ ಫೇಸ್ ವಾಶ್ನ ಮಾಡ್ಕೊಳ್ತೀನಿ. ಇನ್ನೊಂದು ಸ್ವಲ್ಪ ಕೈನ ವೆಟ್ ಮಾಡ್ಕೊಳ್ಳೋಣ. ಸೊ ಸಾಕು. ಸೊ ಇವಾಗ ಮತ್ತೆ ಈ ಬೌಲಲ್ಲಿ ನೀರು ತೊಗೊಂಡಿದ್ದೀನಿ. ಟವಲ್ನ ವೆಟ್ ಮಾಡಿಕೊಂಡು ನೀಟಾಗಿ ನನ್ನ ಫೇಸ್ನ ಕ್ಲೀನ್ ಮಾಡ್ಕೊಳ್ತೀನಿ. ಸೊ ಆಲ್ವೇಸ್ ಯೂಸ್ ಸಾಫ್ಟ್ ಕ್ಲಾತ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನೀವು ಸ್ವಲ್ಪ ರಫಾಗಿ ಇರೋ ಥರ ಬಟ್ಟೆಗಳನ್ನೆಲ್ಲ ಫೇಸ್ ವಾಶ್ ಆದಮೇಲೆ ಆಫ್ಟರ್ ಡ್ರೈ ಮಾಡ್ಕೊಳ್ಳೋಕೆ ಯೂಸ್ ಮಾಡಿಕೊಂಡ್ರೆ ನಿಮ್ಮ ಸ್ಕಿನ್ ಸೆನ್ಸಿಟಿವ್ ಇರುತ್ತೆ. ಸೊ ಕೆಲವೊಂದಿಷ್ಟು ಆರ್ಷಾಗಿ ನಿಮ್ಮ ಫೇಸ್ ಸ್ಕಿನ್ ಹಾಳಾಗೋ ಥರ ಇರ್ತೈತೆ. ಸೊ ಆದಷ್ಟು ಈ ರೀತಿ ಸಾಫ್ಟ್ ಬಟ್ಟೆಗಳು, ಉಲ್ಲದ್ದು ಲೈಕ್ ಕಾಟನ್ನು, ಸಾಫ್ಟ್ ಬಟ್ಟೆಗಳನ್ನ ಯೂಸ್ ಮಾಡಿ ಇವಾಗ ನನ್ನ ಫೇಸ್ನ ನೀಟಾಗಿ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇದು ಮಿಸ್ಟೇಕ್ ನಂಬರ್ 1 ನೀವು ಮಾಡೋದು. ಆ್ಯಂಡ್ ಸೆಕೆಂಡ್ ಮಿಸ್ಟೇಕ್ ಏನು ಅಂತಂದರೆ, ನೀವು ಹೆಚ್ಚು ಬೇಗ ನಿಮಗೆ ಲೈಕ್ ಅಂದರೆ ಬ್ರೈಟ್ನೆಸ್ ಆಗಲಿ ಸ್ಕಿನ್ ಅಂತ ತುಂಬ ಹೆಚ್ಚು ವಿಟಮಿನ್ ಸಿ ಡ್ರಾಪ್ಸ್ಗಳನ್ನ ಬಳಸ್ತೀರಾ. ಸೊ ಆದಷ್ಟು ಕಮ್ಮಿ ಕ್ವಾಂಟಿಟಿಲಿ ಬಳಸಬೇಕಾಗತ್ತೆ. ಸೊ ನಾನು ರೆಗ್ಯುಲರಾಗಿ ಲೈಕ್ ಯೂಸ್ ಮಾಡೋವಂಥದ್ದು ಬಂದುಬಿಟ್ಟು ಪಿಲಿಗ್ರಿಮ್ದು 10% ವಿಟಮಿನ್ ಸಿ ಫೇಸ್ ಸೆರಮ್. ಇದರಲ್ಲಿ ವಿತ್ 5% ನಿಯಾಸಿನಮೈಡ್ ಇದೆ ಆ್ಯಂಡ್ ಆಸ್ಟ್ರೇಲಿಯನ್ ಕಕ್ಕಡು ಪ್ಲಮ್ ಇದೆ ಫಾರ್ ಡೈಲಿ ಬ್ರೈಟ್ನಿಂಗ್ಗೆ. ಇದು 30 ml. ಇದ್ರ ಪ್ರೈಸ್ ಬಂದುಬಿಟ್ಟು ಅರೌಂಡ್ 545 ಇದೆ. ನಾನು ಮಿಂತ್ರಾದಲ್ಲೇನೋ ಬೈ ಮಾಡಿದ್ದೆ, ನಾನು ಆದರೆ ಲಿಂಕ್ಸ್ನ ಟ್ಯಾಗ್ ಮಾಡ್ತೀನಿ. ಸೊ ನೋಡಿ ಇಷ್ಟು ಖಾಲಿ ಮಾಡಿದ್ದೀನಿ. ಸೊ ಫಸ್ಟು ಶೇಕ್ ಮಾಡಿಕೊಂಡು ಜಸ್ಟ್ ಒಂದು 2-3 ಡ್ರಾಪ್ಸ್ ಅಷ್ಟೇ ನಾನು ತೊಗೊಳ್ಳೋದು. ಜಾಸ್ತಿ ತೊಗೊಬೇಡಿ, ತುಂಬ ಬೇಗ ನಿಮ್ಮ ಫೇಸ್ ಬ್ರೈಟ್ ಆಗಬೇಕು ಅಂದ್ಕೊಂಡು ಜಾಸ್ತಿ ಬಳಸಬಾರ್ದು. ಇದು ಮಿಸ್ಟೇಕ್ ನಂಬರ್ 2 ನೀವು ಮಾಡೋಂಥದ್ದು. ಸೊ ನೀವು ನೋಡ್ಬೋದು, ನಾನು ಜಸ್ಟ್ ಒಂದು 4 ಡ್ರಾಪ್ಸ್ ಅಷ್ಟೇ ತೊಗೊಂಡಿರೋದು. ಸೊ ಇದನ್ನು ನಾನು
ಒಂದು ಅರೌಂಡ್ 6 ಮಂತ್ಸಿಂದ ಯೂಸ್ ಮಾಡಿದ್ದೀನಿ. ಬಟ್ ನನಗೆ ಯಾವಾಗ ಯೂಸ್ ಮಾಡಬೇಕು ಅನಿಸುತ್ತೆ ಆವಾಗ ಯೂಸ್ ಮಾಡ್ತೀನಿ. ಸ್ವಲ್ಪ ಡೇಸ್ ಯೂಸ್ ಮಾಡಲ್ಲ, ಸ್ವಲ್ಪ ಡೇಸ್ ಯೂಸ್ ಮಾಡ್ತೀನಿ. ಬಟ್ ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ಒಂದು ಒಳ್ಳೆ ಬ್ರೈಟ್ನಿಂಗ್ ಆಗುತ್ತೆ ನಿಮ್ಮ ಫೇಸ್. ಸೊ ಮಿಸ್ಟೇಕ್ ನಂಬರ್ 2 ಹೇಳಿದೆ ನಾನು. ಸೊ ಸ್ವಲ್ಪ ಕಮ್ಮಿ ಪ್ರಾಡಕ್ಟ್ಸಲ್ಲಿ ಯೂಸ್ ಮಾಡಬೇಕು, ತುಂಬ ಜಾಸ್ತಿ ಎಲ್ಲ ಯೂಸ್ ಮಾಡಬಾರ್ದು. ಇದನ್ನು ನೀಟಾಗಿ ಈ ರೀತಿ ಮಸಾಜ್ ಮಾಡ್ಕೊಳ್ಳೋಣ. ನನಗೆ ಸ್ವಲ್ಪ ಪಿಂಪಲ್ಸ್ ಎಲ್ಲ ಆಗಿದೆ ಬಿಕಾಸ್ ಸ್ವಲ್ಪ ಪರ್ಸ್ನಲ್ ಇಶ್ಯೂಸಿಂದ. ಸೊ ಇವಾಗ ಇದು ನೀಟಾಗಿ ಅಬ್ಸರ್ವ್ ಆಗಲಿ. ಸೊ ಮಿಸ್ಟೇಕ್ ನಂಬರ್ 3 ಏನು ನೀವು ಮಾಡ್ತೀರಾ ಅಂದರೆ, ಆಫ್ಟರ್ ವಿಟಮಿನ್ ಸಿ ಸೆರಮ್ನ ಅಪ್ಲೈ ಮಾಡಿದ್ಮೇಲೆ ನಿಮ್ಮ ಸ್ಕಿನ್ ಕೇರ್ ರುಟೀನ್ನ ಫಾಲೋ ಮಾಡದೇ ಇರೋದು, ಮೀನ್ಸ್ ನಿಮ್ಮ ಸ್ಕಿನ್ ಪ್ರಿಪೇರ್ ಮಾಡ್ಕೊಳ್ದೇ ಇರೋದು. ಸೊ ಬಿಕಾಸ್ ನೀವು ವಿಟಮಿನ್ ಸಿ ಎಲ್ಲ ಸೆರಮ್ಸ್ ಎಲ್ಲ ಹಾಕ್ಕೊಂಡು ಔಟ್ಸೈಡ್ ಎಲ್ಲ ಓಡಾಡ್ತೀರ ಅಂದಾಗ, ಸೊ ಸ್ಕಿನ್ ಕೇರ್ ಯೂಶ್ವಲಿ ನಾವು ರೆಗ್ಯುಲರಾಗಿ ಈ ಸಿರಮ್ ಯೂಸ್ ಮಾಡಲಿ ಬಿಡಲಿ ಮಾಡಲೇಬೇಕು. ಸೊ ಸನ್ಸ್ಕ್ರೀನ್ ಮತ್ತು ಮಾಯ್ಶ್ಚರೈಸರ್ ಸ್ಕಿಪ್ ಮಾಡ್ತಾರೆ ಕೆಲವೊಬ್ಬರು, ಆ ಮಿಸ್ಟೇಕ್ ಮಾಡಬಾರ್ದು. ಮಿಸ್ಟೇಕ್ ನಂಬರ್ 3 ಬಂದುಬಿಟ್ಟು ನಿಮ್ಮ ಸ್ಕಿನ್ ಪ್ರಿಪ್ರೇಷನ್ ನೀಟಾಗಿ ಮಾಡ್ಕೊಳ್ಬೇಕು, ಸ್ಕಿನ್ ಕೇರ್ ರೂಟೀನ. ಆ್ಯಂಡ್ ಇವನ್ ಆಗಿ ನಿಮ್ಮ ನೆಕ್ಕಿಗೂ ಅಪ್ಲೈ ಮಾಡ್ಕೊಳ್ಬೇಕು. ಸೊ ನಾನಿಲ್ಲಿ ಫಸ್ಟು ಮಾಯ್ಶ್ಚರೈಸರ್ನ ಪಾಂಡ್ಸ್ ಅವ್ರದ್ದು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ತುಂಬ ಲೈಟ್ ವೆಯ್ಟ್ ಇದೆ ಆ್ಯಂಡ್ ತುಂಬ ಚೆನ್ನಾಗಿ ನನ್ನ ಸ್ಕಿನ್ಗೆ ವರ್ಕ್ ಆಗುತ್ತೆ. ಸೊ ಮಾಯ್ಶ್ಚರೈಸರ್ನ ಯಾವತ್ತೂ ಸ್ಕಿಪ್ ಮಾಡಬಾರ್ದು, ಓಕೆನಾ. ಆ್ಯಂಡ್ ಈಗ ನೆಕ್ಕಿಗೂ ಅಪ್ಲೈ ಮಾಡೋಣ. ಆ್ಯಂಡ್ ಇದು ತುಂಬ ಲೈಟ್ ವೆಯ್ಟ್, ನನ್ನ ಮೋಸ್ಟ್ ಫೇವ್ರೇಟ್. ಅಂಡರ್ ಬಡ್ಜೆಟಲ್ಲೂ ನಿಮಗೆ ಸಿಗುತ್ತೆ ಕಮ್ಮಿ ಕ್ವಾಂಟಿಟಿಗಳಲ್ಲೆಲ್ಲ. ಆ್ಯಂಡ್ ನಾನು ನೆನ್ನೆ ಕೆಲವೊಂದಿಷ್ಟು ಅಂಡರ್ 300 ರುಪೀಸಲ್ಲಿ ಮೇಕಪ್ ಬ್ಯೂಟಿ ಪ್ರಾಡಕ್ಟ್ಸ್ಗಳನ್ನ ರೆಕಮೆಂಡ್ ಮಾಡಿದ್ದೀನಿ. ಸೊ ನೀವು ಬೇಕಾದರೆ ವಿಡಿಯೋನ ಚೆಕ್ ಮಾಡಿ, ನಿಮಗೆ ಯಾವ್ದಾದ್ರು ಪ್ರಾಡಕ್ಟ್ಸ್ಗಳು ಹೆಲ್ಪ್ ಆದರೂ ಆಗ್ಬೋದು. ಸೊ ಮಿಸ್ಟೇಕ್ ನಂಬರ್ 4 ಬಂದುಬಿಟ್ಟು ಮಾಯ್ಶ್ಚರೈಸರ್ ಅಪ್ಲೈ ಮಾಡದೇ ಇರ್ತೀರ ಕೆಲವೊಬ್ಬರು. ಸೊ ಈ ಮಿಸ್ಟೇಕ್ ಮಾಡಬಾರ್ದು, ಅಪ್ಲೈ ಮಾಡಬೇಕು. ಸೊ ನಾನು ಇವಾಗ 1 ಮಿನಿಟ್ ಬಿಡ್ತೀನಿ, ನೀಟಾಗಿ ನಮ್ಮ ಸ್ಕಿನ್ಗೆ ಅಬ್ಸರ್ವ್ ಆಗಲಿ. ಆ್ಯಂಡ್ ಮಿಸ್ಟೇಕ್ ನಂಬರ್ 4, ನಾನು ಫಸ್ಟಿಗೆ ಹೇಳಿದೆ ನಿಮಗೆ ಸನ್ಸ್ಕ್ರೀನ್ನ ಮಿಸ್ ಮಾಡಲೇಬಾರ್ದು. ಸನ್ಸ್ಕ್ರೀನ್ ಮಸ್ಟ್ ಆ್ಯಂಡ್ ಶುಡ್ಡಾಗಿ ನೀವು ಯೂಸ್ ಮಾಡಲೇಬೇಕು, ಮನೆಗಳಲ್ಲಿ ಇದ್ರೂ ಅಷ್ಟೇ, ಇಲ್ಲದೇ ಇದ್ರೂ ಅಷ್ಟೇ. ಆವಾಗಲೇ ನಿಮಗೆ ಒಂದು ಸ್ಕಿನ್ ಕೇರ್ ಅನ್ನೋದು ಅನ್ನಿಸ್ಕೊಳ್ಳೋದು. ಎಲ್ಲ ಸ್ಟೆಪ್ಸ್ನ ಫಾಲೋ ಮಾಡಿದೆ. ಸೊ ಮಿಸ್ಟೇಕ್ ನಂಬರ್ 4 ಆರ್ 5 ಗೊತ್ತಿಲ್ಲ. ಸೊ ನಾನಿಲ್ಲಿ ವಿಶ್ ಕೇರ್ ಅವರ ಸನ್ಸ್ಕ್ರೀನ್ ಯೂಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ ನಿಯಾಸಿನಮೈಡ್ ಇದೆ, ಆಯಿಲ್ ಬ್ಯಾಲೆನ್ಸ್ ಫ್ಲೂಯಿಡ್ ಸನ್ಸ್ಕ್ರೀನ್ ಆಗಿರುತ್ತೆ. ಸೊ ಇದು ಬ್ರಾಡ್ ಸ್ಪೆಕ್ಟ್ರಮ್ SPF 50++ ಇದೆ. ಆಯಿಲ್ನ ಬ್ಯಾಲೆನ್ಸ್ ಮಾಡುತ್ತೆ ಮತ್ತು ಸ್ಕಿನ್ನ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಇದ್ರ ಪ್ರೈಸ್ ಬಂದುಬಿಟ್ಟು ಅರೌಂಡ್ 400 ಒಳಗೆ ಸಿಗುತ್ತೆ ನಿಮಗೆ ಆನ್ಲೈನ್ಗಳಲ್ಲಿ. ನಾನು ಚೆಕ್ ಮಾಡಿರ್ತೀನಿ, ಚೆಕ್ ಮಾಡಿಬಿಟ್ಟು ಲಿಂಕ್ಸ್ ಹಾಕಿರ್ತೀನಿ, ಬೇಕು ಅಂದರೆ ನೀವು ಬೈ ಮಾಡ್ಬೋದು. ಆಯಿಲ್ ಸ್ಕಿನ್ ಅವ್ರಿಗೆ ತುಂಬ ಚೆನ್ನಾಗಿದೆ ಈ ಸನ್ಸ್ಕ್ರೀನ್, ಫ್ಲೂಯಿಡ್ ಸನ್ಸ್ಕ್ರೀನ್. ಸೊ ಇದನ್ನು ನಾನು ಜಸ್ಟ್ 1-2 ಪಂಪಷ್ಟು ತಗೊಂಡು ಯೂಸ್ ಮಾಡ್ತೀನಿ. ಸೊ ಇಷ್ಟೇ ಸಾಕಾಗುತ್ತೆ. ಸೊ ಸನ್ಸ್ಕ್ರೀನ್ನ ನೀವು ಮಸ್ಟ್ ಆ್ಯಂಡ್ ಶುಡ್ಡಾಗಿ ಅಪ್ಲೈ ಮಾಡಿಕೊಳ್ಳೇಬೇಕು. ವಿತೌಟ್ ಸನ್ಸ್ಕ್ರೀನ್ ನೀವು ಹೊರಗಡೆ ಹೋಗಬಾರ್ದು, ಬಿಕಾಸ್ ಪಿಗ್ಮೆಂಟೇಷನ್ ಆಗೋವಂಥದ್ದು ಆ್ಯಂಡ್ ಸನ್ಬರ್ನ್ ಆಗೋವಂಥದ್ದೆಲ್ಲ ತುಂಬ ಚಾನ್ಸಸ್ ಇರುತ್ತೆ. ನಿಮ್ಮ ಸ್ಕಿನ್ ಹೆಲ್ತಿಯಾಗಿ ಸಾಫ್ಟ್ ಆ್ಯಂಡ್ ಬ್ರೈಟನ್ ಆಗಿರಬೇಕು ಅಂದರೆ ಯಾವುದೇ ಇಶ್ಯೂಸ್ ಇಲ್ದಲೇ ಸನ್ಸ್ಕ್ರೀನ್ ಈಸ್ ಮಸ್ಟ್ ಅಂತಲೇ ಹೇಳ್ಬೋದು. ಸೊ ಮಿಸ್ಟೇಕ್ ನಂಬರ್ 6 ಏನು ಮಾಡ್ತೀರಪ್ಪ ಅಂದರೆ, ಈ ರೀತಿ ಲೈಕ್ ವಿಟಮಿನ್ ಸಿ ಸೆರಮ್ಸ್ಗಳನ್ನೆಲ್ಲ ನೀವು ಡೈರೆಕ್ಟಾಗಿ ಸನ್ಲೈಟ್ ಬೀಳೋ ಅಂಥ ಜಾಗಕ್ಕೆ ಮತ್ತು ತುಂಬ ಗಾಳಿ ಎಲ್ಲ ಆಡ್ತಾ ಇರುತ್ತಲ್ಲ, ಸೊ ಆ ಥರ ಸ್ಪೇಸ್ಗೆ ಓಪನ್ ಆಗಿ ಎಲ್ಲ ಇಡಬಾರ್ದು. ಸ್ವಲ್ಪ ಸೇಫಾಗಿ ಇಟ್ಕೊಳ್ಬೇಕು, ಡೈರೆಕ್ಟ್ ಸನ್ಲೈಟ್ ಎಲ್ಲ ಬೀಳಬಾರ್ದು. ಸೊ ಇದನ್ನು ನೀಟಾಗಿ ಸ್ಟೋರ್ ಮಾಡ್ಕೊಳ್ಬೇಕಾಗುತ್ತೆ. ಆ ಮಿಸ್ಟೇಕ್ಸ್ ತುಂಬ ಜನ ಮಾಡ್ತೀರಾ, ಇಲ್ಲಿ ಬೇಕಲ್ಲಿ ಇಡೋ ಥರದ್ದೆಲ್ಲ. ಸೊ ಆ ಮಿಸ್ಟೇಕ್ಸ್ ಮಾಡಬೇಡಿ. ವಿಟಮಿನ್ ಸಿ ಸೆರಮ್ಗಳು ಆದಷ್ಟು ಸನ್ಲೈಟ್ ಡೈರೆಕ್ಟಾಗಿ ಬೀಳೋದು ಆ್ಯಂಡ್ ತುಂಬ ಗಾಳಿ ಆಡೋ ಜಾಗಕ್ಕಿಂತ ನೀಟಾಗಿ ಕ್ಲೋಸಪ್ಪಲ್ಲಿ ಇರಬೇಕಿದು. ಸೊ ಆ ಒಂದು ಮಿಸ್ಟೇಕ್ಸ್ ಮಾಡ್ತಾ ಇರ್ತೀರಾ. ಆ್ಯಂಡ್ ಅಗೇನ್ ಇನ್ನು ಕೆಲವೊಂದಿಷ್ಟು ಮಿಸ್ಟೇಕ್ಸ್ ಅಂತಂದರೆ ಲೈಕ್ ತುಂಬ ಪ್ರಾಪರಾಗಿ ನೀವು ಬ್ಲೆಂಡ್ ಮಾಡ್ಕೊಳ್ದೇ ಇರೋ ಅಂಥದ್ದಾಗಿರ್ಬೋದು, ಮತ್ತು ತುಂಬ ಬೇಗ ನಿಮಗೆ ರಿಸಲ್ಟ್ ಬೇಕು ಅಂತ ಜಾಸ್ತಿ ಅಪ್ಲೈ ಮಾಡ್ಕೊಳ್ಳೋದಾಗಿರ್ಬೋದು. ಆ್ಯಂಡ್ ಕಾಮನ್ ಮಿಸ್ಟೇಕ್ಸ್ಗಳು ನಾನು ಜಸ್ಟ್ ಹಂಗೆ ಲೈನ್ ಮಾಡಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಈ ಸೆರಮ್ಗಳು ಆಲ್ಮೋಸ್ಟ್ 1 to 2 ಡೇಸಲ್ಲಿ ಲೈಕ್ ಎಲ್ಲ ನಿಮ್ಗೆ ರಿಸಲ್ಟ್ ಕೊಡಲ್ಲ. ನೀವು ಪ್ರಾಪರಾಗಿ ಒಂದು ಮಿನಿಮಮ್ ಅಂದರೆ 5 to 6 ವೀಕ್ಸ್, ಮೀನ್ಸ್ ಅಂದರೆ 1 ಮಂತ್ to
1.5 ಮಂತ್ ತನಕ ಪ್ರಾಪರಾಗಿ ಯೂಸ್ ಮಾಡ್ತಾ ಬರಬೇಕು. ಆವಾಗಲೇ ನಿಮಗೆ ಅದ್ರದ್ದು ರಿಸಲ್ಟ್ ವೇರಿಯೇಷನ್ ಗೊತ್ತಾಗೋದು ಹೆಂಗೆ ಬಂದಿದೆ ರಿಸಲ್ಟ್ ಅಂತ. 1 ವೀಕ್ ಯೂಸ್ ಮಾಡೋದು, ಒಂದು 2-3 ಡೇಸ್ ಯೂಸ್ ಮಾಡೋದು, ಸ್ಕಿನ್ ಬ್ರೈಟನ್ ಆಗಿಲ್ಲ ಅಂತ ಬಿಡೋದು, ಆ ಥರದ್ದು ಮಾಡಬಾರ್ದು. ಸೊ ಮಿನಿಮಮ್ ಅಂದರೆ 4 to 6 ವೀಕ್ಸ್ ನೀವು ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಬಂದರೆ ವಿಟಮಿನ್ ಸಿ ಸೆರಮ್ಗಳನ್ನ ಲೈಕ್ ನಿಮಗೆ ಚೆನ್ನಾಗಿ ರಿಸಲ್ಟ್ಸ್ ಕೊಡುತ್ತೆ. ಸೊ ಈ ರೀತಿ ಸ್ಕಿಪ್ಪೆಲ್ಲ ಮಾಡಿ ಯೂಸ್ ಮಾಡಬಾರ್ದು. ನಾನು ಯೂಸ್ ಮಾಡಿದ್ರೆ ಕಂಟಿನ್ಯೂಸ್ ಆಗಿ 1-2 ಮಂತ್ಸ್ 3 ಮಂತ್ಸ್ ಯೂಸ್ ಮಾಡ್ತೀನಿ. ಅದಾದಮೇಲೆ ನನಗೆ ವರ್ಕ್ ಇದ್ದಾಗ ತುಂಬ ನಾನು ಬ್ಯುಸಿ ಇದ್ದಾಗ ಆಗಲ್ವಲ್ಲ, ಸೊ ಅವಾಗ ಸ್ವಲ್ಪ ಸ್ಕಿಪ್ ಮಾಡಿರ್ತೀನಿ. ಸೊ ಈ ರೀತಿ ಮಾಡಬಾರ್ದು. ನನಗೆ ನೀಡಿದ್ದಾಗ ನಾನು ಯೂಸ್ ಮಾಡ್ತೀನಿ. ಸೊ ಪ್ರಾಪರಾಗಿ ಯೂಸ್ ಮಾಡಬೇಕು. ಇದೆಲ್ಲ ಮಿಸ್ಟೇಕ್ಸ್ಗಳನ್ನ ನೀವು ಮಾಡ್ತಾಯಿದ್ರೆ ನಿಮಗೆ ರಿಸಲ್ಟ್ ಖಂಡಿತವಾಗ್ಲೂ ಕರೆಕ್ಟಾಗಿ ಸಿಕ್ಕಿರಲ್ಲ. ಸೊ ಆದಷ್ಟು ಈ ಮಿಸ್ಟೇಕ್ಸ್ಗಳನ್ನೆಲ್ಲ ಅವಾಯ್ಡ್ ಮಾಡಿ. ಆವಾಗ ನಿಮಗೆ ವಿಟಮಿನ್ ಸಿ ಸೆರಮ್ಗಳದ್ದು ರಿಸಲ್ಟ್ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಆ್ಯಂಡ್ ಒಬ್ಬೊಬ್ಬರು ಸ್ಕಿನ್ಗೆ ಒಂದೊಂದು ಥರ ರಿಸಲ್ಟ್ ಬರ್ಬೋದು. ಬಟ್ ಆಲ್ವೇಸ್ ನಾನು ಹೇಳೋದಂದರೆ, ನೀವು ವಿಟಮಿನ್ ಸಿ ಸೆರಮ್ ತೊಗೊಳ್ತೀರಾ ಅಂದರೆ ನಿಮ್ಮ ಸ್ಕಿನ್ಗೆ ಲೈಕ್ ಸ್ಕಿನ್ ಟೈಪ್ಗೆ ಅಡ್ಜಸ್ಟ್ ಆಗೋ ಥರ ಇರಬೇಕು. ಆ್ಯಂಡ್ ಕೆಲವೊಂದಿಷ್ಟು ನೀವು ರ್ಯಾಂಡಮಾಗಿ ಏನಾದರೂ ಪಿಕ್ ಮಾಡಿದ್ರೆ ಅದನ್ನು ಪ್ಯಾಚ್ ಟೆಸ್ಟ್ ಮಾಡಿ ನೋಡಬೇಕಾಗುತ್ತೆ. ನೋ ಇಶ್ಯೂಸ್ ಏನೇ ಆಗಲ್ಲ. ಬಟ್ ಕೆಲವೊಬ್ರು ತುಂಬ ಸೆನ್ಸಿಟಿವ್ ಸ್ಕಿನ್ ಇದ್ದವ್ರಿಗೆ ನಾನು ಹೇಳ್ತಾ ಇದ್ದೀನಿ, ನನ್ನ ಸ್ಕಿನ್ಗೆ ಏನು ಪ್ರಾಬ್ಲಮ್ ಆಗಲ್ಲ. ಆಲ್ಮೋಸ್ಟ್ ತುಂಬ ಪ್ರಾಡಕ್ಟ್ಸ್ಗಳನ್ನ ನಾನು ಟ್ರೈ ಮಾಡ್ತಾ ಇರ್ತೀನಿ. ಬಟ್ ಕೆಲವೊಬ್ಬರಿಗೆ ತುಂಬ ಸೆನ್ಸಿಟಿವ್ ಇರುತ್ತಲ್ಲ, ಸೊ ಅಂಥವ್ರಿಗೆ ನಾನು ಹೇಳೋದಂದರೆ ಪ್ಯಾಚ್ ಟೆಸ್ಟ್ ಮಾಡಿ. ನಿಮಗೇನು ಲೈಕ್ ಎಫೆಕ್ಟ್ ತುಂಬ ಬ್ಯಾಡಾಗಿ ಆಗಲಿಲ್ಲ ಅಂದರೆ ಖಂಡಿತವಾಗ್ಲೂ ಯೂಸ್ ಮಾಡಿ. ಆ್ಯಂಡ್ ಅರ್ಲಿ ಸ್ಟಾರ್ಟಲ್ಲೇ ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ ರಿಸಲ್ಟ್. ಸೊ ಲಾಂಗ್ ಟೈಮ್ ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಸೊ ಇದಿಷ್ಟು ನಾನು ಆಫ್ಟರ್ ಸೆರಮ್ನ ಯೂಸ್ ಮಾಡಿದ್ಮೇಲೆ ಮಿಸ್ಟೇಕ್ಸ್ಗಳನ್ನೆಲ್ಲ ಮಾಡಲ್ಲ. ಇದೆಲ್ಲನೂ ನಾನು ಪ್ರಾಪರಾಗಿ ಮಾಡ್ಕೊಳ್ತೀನಿ. ಆ್ಯಂಡ್ ಲಾಸ್ಟಲ್ಲಿ ಲಿಪ್ ಬಾಮ್ ಅಪ್ಲೈ ಮಾಡ್ತೀನಿ. ಯಾಕೆ ಅಂತಂದರೆ, ನಾನು ತುಂಬ ಲಿಪ್ಸ್ಟಿಕ್ಸ್ನೆಲ್ಲ ಯೂಸ್ ಮಾಡಿದಾಗ ಡಾರ್ಕ್ ಆಗಿರುತ್ತೆ, ಲಿಪ್ಸು ಪಿಗ್ಮೆಂಟೇಷನ್ ಆಗಿರುತ್ತೆ. ದಟ್ಸ್ ವೈ ಲಿಪ್ ಬಾಮ್ ಈಸ್ ಮಸ್ಟ್ ಅಂತಲೇ ಹೇಳ್ತೀನಿ. ಸೊ ಬಿಂದಿ ಇಟ್ಕೊಂಬಿಡೋಣ. ಸೊ ಇದಿಷ್ಟು ನೀವು ಪ್ರಾಪರಾಗಿ ಮಿಸ್ಟೇಕ್ಸ್ಗಳನ್ನ ಅವಾಯ್ಡ್ ಮಾಡಿಕೊಂಡು ವಿಟಮಿನ್ ಸಿ ಸೆರಮ್ನ ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಬೇಗ ರಿಸಲ್ಟ್ ಕಾಣ್ತೀರಾ 6 ವೀಕ್ಸಲ್ಲಿ. ಸೊ ಈ ಮಿಸ್ಟೇಕ್ಸ್ನೆಲ್ಲ ಮಾಡ್ತಾಯಿದ್ರೆ ಇವಾಗಲೇ ಸ್ಟಾಪ್ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಕಮೆಂಟಲ್ಲಿ ತಿಳಿಸಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಯಾರೆಲ್ಲ ಸ್ಕಿನ್ ಕೇರ್ ಲವರ್ಸ್ ಇದ್ದಾರೆ ಅವರಿಗೆ ಶೇರ್ ಮಾಡಿ ವಿಡಿಯೋನ. ನೀವು ನೋಡ್ಬೋದು ಎಷ್ಟು ಗ್ಲೋಯಿಂಗ್ ಅಂತ ಅನಿಸುತ್ತೆ ಅಂತ. ಒಂದು ಪ್ರಾಪರ್ ಸ್ಕಿನ್ ಕೇರ್ ರೂಟೀನ ನಾವು ಮಾಡ್ತಾ ಹೋದಾಗ ನಮ್ಮ ಸ್ಕಿನ್ನಲ್ಲಿ ವಿಸಿಬಲ್ ರಿಸಲ್ಟ್ಸ್ ಗೊತ್ತಾಗ್ತಾ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಗ್ಲೋಯಿಂಗ್ ಅನ್ನಿಸ್ತಾ ಇದೆ ಅಲ್ವಾ. ಆಮೇಲೆ ನ್ಯಾಚುರಲ್ ಲೈಟಲ್ಲೇ ನಾನು ವಿಡಿಯೋ ಮಾಡೋದು, ಯಾವುದೇ ರೀತಿ ಲೈಟ್ಸ್ಗಳನ್ನೆಲ್ಲ ಯೂಸ್ ಮಾಡಲ್ಲ. ಸೊ ನಿಯರಿಂದ ತೋರಿಸ್ತೀನಿ ನೋಡಿ. ನನಗೆ ಕೆಲವೊಂದು ಇಲ್ಲೆಲ್ಲ ಪಿಂಪಲ್ಸ್ ಇದೆ, ಅದು ಲೈಕ್ ಮಂತ್ಲಿ ಬರ್ತಾ ಇರುತ್ತೆ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮಗೆ ಇನ್ನೂ ಹೆಚ್ಚೆಚ್ಚು ಬ್ಯೂಟಿ ಆ್ಯಂಡ್ ಮೇಕಪ್ ಸ್ಕಿನ್ ಕೇರ್ ವಿಡಿಯೋಸ್ಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಥ್ಯಾಂಕ್ ಯು. ಬಾಯ್.